ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಆಸ್ಕರ್ ರೇಸ್ಗೆ ಅರ್ಹತೆ ಪಡೆದ MS ಧೋನಿ ಮತ್ತು ಸರ್ಬ್ಜಿತ್. ಭಾರತೀಯ ಚಿತ್ರರಂಗದಿಂದ ಅಧಿಕೃತವಾಗಿ ಶ್ರೇಷ್ಠ ವಿದೇಶಿ ಚಿತ್ರ ವಿಭಾಗಕ್ಕೆ ಸ್ಪರ್ಧಿಸಿದ್ದ ತಮಿಳು ಚಿತ್ರ ವಿಸಾರಣೈ ರೇಸಿನಿಂದ ಹೊರಬಿದ್ದಿದೆ. ಆದರೆ ಮತ್ತೆರಡು ಚಿತ್ರಗಳು ರೇಸ್ಗೆ ಎಂಟ್ರಿ ಕೊಡಲು ಅರ್ಹತೆ ಪಡೆದುಕೊಂಡಿವೆ. MS ಧೋನಿ ದ ಅನ್ಟೋಲ್ಡ್ ಸ್ಟೋರಿ ಹಾಗೂ ಸರ್ಬ್ಜಿತ್ ಚಿತ್ರಗಳು ಈಗ 336ಕ್ಕೂ ಅಧಿಕ ಚಿತ್ರಗಳ ಜೊತೆ ಕಾಂಪಿಟೇಷನ್ಗೆ ಇಳಿಯಬಹುದಾಗಿದೆ. ಕ್ರಿಕೆಟರ್ ಧೋನಿಯವರ ಜೀವನ ಆಧಾರಿತ ಚಿತ್ರದಲ್ಲಿ ಸುಶಾಂತ್ ಸಿಂಗ್ ಅವರು ಧೋನಿ ಪಾತ್ರ ನಿರ್ವಹಿಸಿದ್ರು. ಪಾಕಿಸ್ತಾನದ ಜೈಲಿನಲ್ಲಿ ಮೃತಪಟ್ಟ ಭಾರತೀಯ ಸರ್ಬ್ಜಿತ್ ಕುರಿತ ಚಿತ್ರದಲ್ಲಿ ರಣದೀಪ್ ಹೂಡಾ ಹಾಗೂ ಐಶ್ವರ್ಯ ರೈ ಬಚ್ಚನ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಇದಲ್ಲದೆ ಭಾರತೀಯ ಮೂಲದ ಅಮೆರಿಕನ್ ಚಿತ್ರ ನಿರ್ಮಾಪಕಿ ಮೀರಾ ನಾಯರ್ ನಿರ್ದೇಶನದ ಕ್ವೀನ್ ಆಫ್ ಕಾಟ್ವೆ ಕೂಡ ಪಟ್ಟಿಯಲ್ಲಿದೆ. ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಆಸ್ಕರ್ ಪ್ರಶಸ್ತಿ ಸ್ಪರ್ಧೆಯಲ್ಲಿರುವ ಚಿತ್ರಗಳ ಪಟ್ಟಿಯನ್ನ ಗುರುವಾರ ಬಿಡುಗಡೆ ಮಾಡಿದೆ. ಲಾಸ್ ಏಂಜಲ್ಸ್ನ ವಾಣಿಜ್ಯ ಚಿತ್ರಮಂದಿರದಲ್ಲಿ ಜನವರಿ 1ರಿಂದ ಡಿಸೆಂಬರ್ 31ರ ಅವಧಿಯಲ್ಲಿ ಈ ಚಿತ್ರ ಕನಿಷ್ಠ 7 ದಿನಗಳ ಕಾಲ ಪ್ರದರ್ಶನಗೊಂಡಿರಬೇಕು ಹಾಗೂ ಚಿತ್ರ 40 ನಿಮಿಷಕ್ಕಿಂತ ಹೆಚ್ಚು ಅವಧಿಯಾಗಿರಬೇಕು. ಜನಪ್ರಿಯ ಚಿತ್ರಗಳಾದ ಲಾಲಾ ಲ್ಯಾಂಡ್, ಮೂನ್ ಲೈಟ್, ಮ್ಯಾಂಚೆಸ್ಟರ್ ಬೈ ದ ಸೀ, ಸೈಲೆನ್ಸ್, ಅರೈವಲ್ ಹಾಗೂ ಹ್ಯಾಕ್ಸೋ ರಿಡ್ ಚಿತ್ರಗಳು ಕೂಡ ಪಟ್ಟಿಯಲ್ಲಿವೆ. ಸೂಪರ್ ಹೀರೋ ಚಿತ್ರಗಳಾದ ಡೇಡ್ ಪೂಲ್, ಸೂಸೈಡ್ ಸ್ಕ್ವಾಡ್ವಾ, ಕ್ಯಾಪ್ಟನ್ ಅಮೆರಿಕಾ, ಸಿವಿಲ್ ವಾರ್, ಎಕ್ಸ್ ಮ್ಯಾನ್, ಅಪೋಕ್ಲಿಪ್ಸ್ ಕೂಡ ರೇಸ್ನಲ್ಲಿವೆ. 3 ರಾಷ್ಟ್ರ ಪ್ರಶಸ್ತಿ ವಿಜೇತ ತಮಿಳು ಚಿತ್ರ ವಿಸಾರಣೆ ರೇಸ್ನಿಂದ ಹೊರಬಿದ್ದಿದೆ. ಈ ಬಗ್ಗೆ ನಟ ನಿರ್ಮಾಪಕ ಧನುಷ್ ಟ್ವೀಟ್ ಮಾಡಿದ್ದಾರೆ. ಉಳಿದಂತೆ AR ರೆಹಮಾನ್ ಅವರು ಸಂಗೀತ ನೀಡಿರುವ ಪೀಲೆ ಎ ಲೆಜೆಂಡ್ ಇಸ್ ಬಾರ್ನ್ ಕೂಡ ಆಸ್ಕರ್ ರೇಸ್ನಲ್ಲಿದೆ. ಫೆಬ್ರವರಿ 26ರಂದು ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಇನ್ನು ಸಿನಿ ದುನಿಯಾದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿ ತಿಳ್ಕೊಳ್ಳೋ ಕುತೂಹಲ ನಿಮ್ಮಲ್ಲಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.